ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ವೀಡಿಯೋಗೆ. ಆ್ಯಂಡ್ ಇವತ್ತು ಡೇ ಇನ್ ಮೈ ಲೈಫ್ ಆಗಿರುತ್ತೆ. ಆಫ್ಟರ್ ವೆರಿ 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 ಲಾಂಗ್ ಟೈಮ್ ನಮ್ಮ ಮನೇಲಿ ವ್ಲಾಗ್ನ ಮಾಡಿದ್ದೀನಿ. ಹತ್ತತ್ರ 1 ವರ್ಷ ಆಗ್ತಾ ಬಂತು. ನಾನು ಕಂಪ್ಲೀಟ್ ವ್ಲಾಗ್ ಮಾಡಿರಲಿಲ್ಲ ನಮ್ಮ ಮನೇಲಿ, ಆದರೆ ಇವತ್ತು ಫುಲ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಎದ್ದಾಗ ಆಲ್ಮೋಸ್ಟ್ 8:30 ಏನೋ ಆಗಿತ್ತು. ಆದರೆ ನಮ್ಮಮ್ಮ ಬೆಳಗ್ಗೆನೇ ಎದ್ದು ಪಾಪ ಎಲ್ಲ ಕೆಲಸನೂ ಮುಗಿಸಿ ದೇವ್ರ ಪೂಜೆ ಮಾಡಿ ಹೊರಟೋಗ್ಬಿಟ್ಟಿದ್ರು ಕೆಲಸಕ್ಕೆ. ಆ್ಯಂಡ್ ನಾನು ಎದ್ದು ಆಮ್ಲಾ ಜ್ಯೂಸ್ನ ಮಾಡಿಟ್ಟು ಹೋಗಿದ್ರು, ಅದನ್ನು ಕುಡಿದೆ. ಬಿಕಾಸ್ ವಾರಕ್ಕೊಂದ್ಸತಿ ಕುಡಿತೀನಿ ಅಲ್ವಾ, ಮೆಂಟಲಿ ಪ್ರಿಪೇರ್ ಆಗಿಬಿಡ್ತೀನಿ, ನನಗೆ ಲೂಸ್ ಮೋಷನ್ ಆಗುತ್ತೆ ಆಮ್ಲಾ ಜ್ಯೂಸ್ ಕುಡಿದಾಗ ಅಂದ್ಬಿಟ್ಟು. ಇವತ್ತು ನನಗೆ 3 to 4 ಟೈಮ್ಸ್ ಆಗಿತ್ತು, ಅದೇನು ಹೊಸದಲ್ಲ ನನಗೆ. ಆ್ಯಂಡ್ ಹೊರಗಡೆ ಕೂತ್ಕೊಂಡು ಕುಡಿಯೋಣ ಅಂತ ಬಂದೆ. ಇವ್ರಿಬ್ರದ್ದು ಲವ್ ಅಂತೂ ಅನ್ಕಂಡೀಷ್ನಲ್ ಲವ್ ಅಂತಾರೆ ಗೊತ್ತಾ. ಇವ್ರಿಗೆ ಲವ್ಗಳಿಗೆಲ್ಲ ನಾವು ಹೆಸರು ಕೊಡೋಕ್ಕೆ ಆಗಲ್ಲ, ಅಷ್ಟು ಪ್ರೀತಿನ ಕೊಡ್ತಾರೆ. ಯಪ್ಪ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಆಮ್ಲಾ ಜ್ಯೂಸ್ ಕುಡಿದು ನೀವು ನಂಬಲ್ಲ, ಅಟ್ಲೀಸ್ಟ್ ಒಂದು 20-25 ಮಿನಿಟ್ಸ್ ಹಿಂಗೆ ಆಚೆ ಕೂತಿದ್ದೆ, ಆಟ ಆಡ್ಕೊಂಡು ನಗಾಡ್ಕೊಂಡು ಫುಲ್ ಮಜಾ ಮಾಡ್ತಾ ಇದ್ದೆ. ನಮ್ಮ ಜಾನು ಇದ್ದಿದ್ರೆ ಇನ್ನೂ ಸಖತ್ತಾಗಿರೋದು. ಅವನಂತೂ ಎಷ್ಟು ಮುಗ್ಧ ಅಂದರೆ ಯಪ್ಪ ಅಂತ ಅನಿಸ್ತಿತ್ತು. ನಮ್ಮ ಲೈಫಲ್ಲಿ ನಾವು ಎಷ್ಟೊಂದು ಮಕ್ಕಳನ್ನ ಸಾಕಿದ್ದೀವಿ ಆಯಿತಾ, ಆದರೆ ಜಾನು ಥರ ಯಾರೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಇನ್ನಸೆಂಟ್ ಅವನು. ಊಟನೂ ನಾವೇ ಮಾಡಿಸ್ಬೇಕಿತ್ತು, ಅವನಾಗ ಅವ್ನು ತಿಂತಿರ್ಲಿಲ್ಲ, ನಮ್ಮಮ್ಮ ತುತ್ತು ಮಾಡಿ ತಿನ್ನಿಸೋರು. ಅವ್ನ ಮನೇಲಿ ಇದ್ದಿದ್ದು ಒಂದು 6 ವರ್ಷ ಅನಿಸುತ್ತೆ ಅಷ್ಟೇ. ಅದಕ್ಕೂ ಮುಂಚೆ ನಾವೊಬ್ಬರನ್ನ ಸಾಕಿದ್ವಿ, ಅವ್ರು ಬಂದು 13 ವರ್ಷ ಇದ್ದರು. ಬಟ್ ಜಾನುನೇ ತುಂಬ ಕಡಿಮೆ ಟೈಮಲ್ಲಿ ಹೊರಟೋಗ್ಬಿಟ್ಟ ಅಂತ ಅನ್ನಿಸ್ತು ನನಗೆ. ಅವನು ಹುಡ್ದಾಗಿಂದ ನಮ್ಮ ಮನೇಲಿದ್ದ ಗೊತ್ತಾ, ಒಂದು ದಿವಸಕ್ಕೂ ಆಸ್ಪತ್ರೆ ನೋಡೇ ಇರಲಿಲ್ಲ. ಆದರೆ ಅವ್ನು ಯಾವತ್ತು ದೇವ್ರ ಹತ್ರ ಹೋದ್ನೋ ಅವತ್ತಿನ ದಿವಸನೇ ನಮ್ಮಪ್ಪ ಬೆಳಗ್ಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ ಆಯಿತಾ. ಅವನನ್ನು ಯಾವತ್ತೂ ಅಲ್ಲಿವರೆಗೂ ಕರ್ಕೊಂಡೇ ಹೋಗಿರಲಿಲ್ಲ. ಅದೇ ಮೊದಲನೇ ಸರ್ತಿ ಅವತ್ತೇ ಹಾಸ್ಪಿಟ್ಲಿಗೆ ಹೋಗಿದ್ದು, ಅವತ್ತೇ ದೇವ್ರ ಹತ್ರಕ್ಕೆ ಹೊರಟೋಗ್ಬಿಟ್ಟ ಅವನು. ಏನೋ ಗೊತ್ತಿಲ್ಲ, ದೇವ್ರು ಬೇಗ ಕರ್ಕೊಂಡ್ಬಿಟ್ಟ ಅಂತ ಅನ್ಸುತ್ತೆ. ಬಟ್ ನಾವು ಆದ್ರೂ ಅವನನ್ನು ಮರ್ತಿಲ್ಲ. ಹೆಂಗೆ ಅಂದರೆ ನಾವು ನೆನೆಸ್ಕೊಳ್ತಾನೆ ಇರ್ತೀವಿ. ಈ ಗೇಟ್ ಪೋರ್ಷನ್ ನಾನು ಏನು ಕೂತಿದ್ದೀನಿ ಅಲ್ಲಿ ಯಾವಾಗಲೂ ಜಾನು ಕೂತಿರ್ತಿದ್ದ, ಅಲ್ಲಿ ನೋಡಿದಾಗೆಲ್ಲ ನನಗೆ ಜಾನುನೇ ನೆನಪಾಗೋದು. ಆ್ಯಂಡ್ ಇವಾಗ ಹೇಗಾಗಿದೆ ಅಂದರೆ ಕುಂದೆ ಫುಲ್ ಜಾನು ಥರ ಆಗ್ಬಿಟ್ಟಿದ್ದಾನೆ, ಕುಳ್ಳಿ ಫುಲ್ ಕುಂದೆ ಥರ ಆಗ್ಬಿಟ್ಟಿದ್ದಾಳೆ, ಫುಲ್ ಉಲ್ಟಂಪಲ್ಟ ಆಯಿತಾ. ಕುಂದೆ ಎಷ್ಟು ಸೈಲೆಂಟ್ ಆಗಿದ್ದಾನೆ ಅಂದರೆ, ಜಾನು ಇದ್ದಾಗ ಅವನೇ ದೊಡ್ಡ ತರಲೆ ನಮ್ಮ ಮನೇಲಿ ಎಲ್ಲ ವಸ್ತುನೂ ಕಚ್ಚಾಕ್ತಿದ್ದ. ಆದರೆ ಇವಾಗ ಆ ಥರ ಇಲ್ಲ. ಕುಳ್ಳಿ ಕುಂದಾಪ ಥರ ಫುಲ್ ಐಟಮ್ಸ್ ಎಲ್ಲ ಕಚ್ಚಾಕ್ಬಿಡೋದು. ಆ್ಯಂಡ್ ಕುಂದ ಒಂದು ಸೇಮ್ ಜಾನು ಥರ ಸೈಲೆಂಟಾಗಿ ಇರೋದು, ಕೊಟ್ಟರೆ ತಿಂತಾನೆ ಇಲ್ಲ ಅಂದರೆ ಇಲ್ಲ ಆ ಥರ. ಬಟ್ ಕುಳ್ಳಿ ಎಲ್ಲ ಆ ಥರ ಇಲ್ಲವೇ ಇಲ್ಲ, ಏನು ಸಿಗುತ್ತೋ ಕದ್ದು ಮುಚ್ಚಿ ಆದರೂ ತಿಂದ್ಬಿಡ್ತಾಳೆ. ಫುಲ್ ಮಜಾ ಮಾಡ್ತಿದ್ದೆ ಆಯಿತಾ. ತುಂಬ ಖುಷಿ ಆಯಿತು ನನಗೆ. ನಿಮಗೆ ಇನ್ನೊಂದು ಹೇಳಲೇಬೇಕು, ನನಗೆ ನಾಯಿ ಕಂಡ್ರೆ ಆಗ್ತಾನೆ ಇಲ್ಲ, ತುಂಬ ಹೆದರ್ತಿದ್ದೆ. ಚಿಕ್ಕ ವಯಸ್ಸಲ್ಲಿ 2nd or 3rd ಓದ್ತಾ ಇದೆ ಅಂತ ಅನ್ಸುತ್ತೆ. ಆವಾಗ ಒಂದೇ ವಾರದಲ್ಲಿ 2 ನಾಯಿ ಒಂದೇ ಕಾಲಿಗೆ ಕಚ್ಬಿಟ್ಟಿತ್ತು. ಅವಾಗ ಡಿಸೈಡ್ ಮಾಡಿದೆ, ಇಲ್ಲ ಗುರು ಅಟ್ ಎನಿ ಕಾಸ್ಟ್ ನನ್ನ ನಾಯಿಗಳನ್ನ ಪಳಗಿಸ್ಲೇಬೇಕು ಅಂತ ಶುರು ಮಾಡಿದಳು. ಇಲ್ಲಿವರೆಗೂ ನಾನು ಯಾವುದೇ ಊರಿಗೆ ಹೋದ್ರು ನನಗೆ ಒಂದು ಮಗುನೂ ಕಚ್ಚೋದಿಲ್ಲ, ಬಿಕಾಸ್ ಆಫ್ ಸ್ಮೆಲ್. ಆ ಒಂದು ಸ್ಮೆಲ್ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅಲ್ವ, ಅದಕ್ಕೋಸ್ಕರ ಕಚ್ಚಲ್ಲ. ಅದಕ್ಕೆ ನಾನು ಎಲ್ಲೇ ಹೋದರೂ ಮಕ್ಕಳು ಬಂದು ಮಾತಾಡಿಸ್ತಾರೆ, ಫುಲ್ ಖುಷಿ ಆಗುತ್ತೆ. ಹೆಂಗಿದ್ದೆ ಅಲ್ವಾ ನಾನು, ನಾಯಿ ಕಂಡ್ರೆ ಓಡೋಗ್ತಿದ್ದೆ, ಇವತ್ತು ನೋಡಿ ಹೆಂಗಿದ್ದೀನಿ ಅಂತ ಅನ್ಸುತ್ತೆ ನನಗೆ. ಎಷ್ಟೋ ಸರ್ತಿ ನೆನೆಸ್ಕೊಂಡಿದ್ದೀನಿ ಕೂಡ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆದಮೇಲೆ ಫ್ರೆಶ್ ಅಪ್ ಆಗಿ ಬಂದು ನಾನು ಪೂಜೆನ ಮುಗಿಸ್ಕೊಂಡೆ. ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ರು ಒಬ್ರು, ಓಂ ನಮಃ ಶಿವಾಯ ಸತ್ತವ್ರಿಗೆ ಯೂಸ್ ಮಾಡ್ತಾರೆ, ಪೂಜೆಗೆ ಬಳಸಲ್ಲ ಆ ಥರ ಕಮೆಂಟ್ ಮಾಡಿದ್ರು. ಆ ಕಮೆಂಟ್ ನೋಡಿದ ತಕ್ಷಣ ನಂಗೆ ಫುಲ್ ಶಾಕೇ ಆಗ್ಬಿಟ್ಟು, ಎಷ್ಟು ಪವರ್ಫುಲ್ ಮಂತ್ರ ಅದು. ಅವರು ಹೇಗೆ ಅದನ್ನು ಸಾವಿಗೆ ಕನ್ಸಿಡರ್ ಮಾಡಿದ್ರು ಅದು ನನಗೆ ಗೊತ್ತಿಲ್ಲ. ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಪ್ರಕಾರ ಅದು ತಪ್ಪು ಅಂತ ನನಗೆ ಅನ್ನಿಸ್ತು. ಮ್ಯಾಮ್ ನನಗೆ ಗೊತ್ತಿಲ್ಲ ನೀವು ಅದು ಯಾವ ರೀತಿ ಹೇಳಿದ್ರಿ ಅಂತ, ಬಟ್ ನನ್ನ ಪ್ರಕಾರ ಅದು ತಪ್ಪು ಅಂತ ನಾನು ಹೇಳ್ತೀನಿ ಮ್ಯಾಮ್. ನಿಮ್ಮ ಪ್ರಕಾರ ಅದು ಸರಿ ಅನಿಸಿದ್ರೆ ಅದು ನಿಮ್ಗಾಗಿರುತ್ತೆ. ಸೊ ಆ್ಯಂಡ್ ಸಿಲಿಂಡ್ರು ಬುಕ್ ಮಾಡಿದ್ದೆ, ಅದು ನೆನ್ನೆ ಬುಕ್ ಮಾಡಿದೆ, ನೋಡಿದ್ರೆ ಇವತ್ತೇ ಬಂದುಬಿಟ್ಟಿದೆ. ಒಂದು ಟೈಮಲ್ಲಿ ಸಿಲಿಂಡ್ರ್ ಇಲ್ಲ ಅಂತ ಒದ್ದಾಡ್ತಿದ್ರು ಜನ, ಬಟ್ ಖುಷಿ ಆಯಿತು ನನಗೆ, ಅಟ್ಲೀಸ್ಟ್ ನಮಗೆ ಸಿಗ್ತಲ್ಲ ಅಂತ ಅಂದ್ಬಿಟ್ಟು. ಸಿಲಿಂಡ್ರ್ ಬಂತು, ಅದನ್ನು ಕಲೆಕ್ಟ್ ಮಾಡಿಕೊಂಡೆ. ಅಷ್ಟರಲ್ಲಿ ನಮ್ಮ ಅಮ್ಮನೂ ಬರ್ತೀನಿ ಅಂತ ಹೇಳಿದರು. ತುಂಬ ಹೊಟ್ಟೆ ಹಸುವಾಗ್ತಿತ್ತು. ಸೊ ನಮ್ಮ ಅಮ್ಮನೂ ಬಂದರು, ನನಗೆ ತಿಂಡಿ ಪ್ರಿಪೇರ್ ಮಾಡ್ತಾಯಿದ್ರು. ನಮ್ಮಮ್ಮ ಎಲ್ಲಿರ್ತಾರೋ ಅಲ್ಲಿ ಇರಬೇಕು ಗೈಸ್. ನೋಡು ನಮ್ಮಮ್ಮ ಎಲ್ಲಿರ್ತಾರೋ ಅಲ್ಲೇ. ನಮ್ಮಮ್ಮನ ಬಿಟ್ಟು ಅರ್ಧ ಗಂಟೆ ಇರಲ್ಲ ಗೊತ್ತಾ. ಕೆಲ್ಸಕ್ಕೆ ಹೋದಾಗ ಮಲ್ಕೊಂಡ್ಬಿಡೋದು ಮುಂದಕ್ಕೆ. ನಮ್ಮ ಕುಳ್ಳಿ ಹೆಂಗೆ ಅಂದರೆ, ನಮ್ಮಮ್ಮ ಅರ್ಧ ಗಂಟೆ ಕಾಣಿಸಿಲ್ಲ ಅಂದರೆ ಅವಳು ತಡ್ಕೊಳ್ಳೋಲ್ಲ ಗೊತ್ತಾ, ಫುಲ್ ಹುಡುಕಾಕ್ಬಿಡ್ತಾಳೆ. ನಮ್ಮಮ್ಮ ಬೇಕು ಬೇಕು ಅಂತ ಬಚ್ಚಿಕೊಳ್ತಾರೆ ಆಯಿತಾ. ಅವಳಿಗೆ ಹೆಂಗೆ ಅಡುಗೆ ಮನೆಗೆಲ್ಲ ಹೋಗ್ತಾಳೆ, ರೂಮಿಗೆ ಹೋಗ್ತಾಳೆ, ಬಾತ್ರೂಮ್ಗೆ ಹೋಗ್ತಾಳೆ, ಎಲ್ಲ ಕಡೆ ಹುಡುಕ್ತಾಳೆ, ಅಷ್ಟು ಚುರುಕಿದಾಳೆ ಗೊತ್ತಾ ಗೈಸ್. ನಮ್ಮಮ್ಮ ನನಗೆ ಗೊತ್ತಿಲ್ಲದೆ ಕೋಳಿ ರಮ್ಯಾ ಅವರು ಅಫಿಲಿಯೇಟ್ ಪ್ರೋಗ್ರಾಮ್ ಇದು ಮಾಡ್ತಾರೆ ಗೊತ್ತಾ, ಅದಕ್ಕೆ ಜಾಯಿನ್ ಆಗ್ಬಿಟ್ಟಿದ್ದಾರೆ. ನನಗೆ ಅವ್ರು ಹೇಳೇ ಇಲ್ಲ, ನಾನು ಇದೇನಪ್ಪ ಅಂತ ನೋಡ್ತಾ ಇದ್ದೀನಿ. ಈ ಗ್ರೂಪು ನಾನು ನಿನ್ಗೋಗಿ ಹೇಳ್ತಿದ್ದೆ ನೋಡು, ನೀನ್ ಏನಕ್ಕೆ ಇಟ್ಬಿಟ್ಟು ಬಂದೆ ಹೇಳು. ನಾನು ಬಾಯ್ ಕಡೆ ಹಾಕ್ಬಿಡ್ತೀನಿ. ಬಂದು ಉಪ್ಪಿಟ್ಟು ಮಾಡಿಕೊಟ್ಟೆ, ಅದನ್ನ ತಟ್ಟೆಲ್ಲಿ ಹಾಕಿ ಒಂದು ಗ್ಲಾಸ್ ಕಾಫಿ ಮಾಡೋಕ್ಕೆ ಏನು ಓವರ್ ಆಕ್ಟಿಂಗ್ ಮಾಡ್ತೀಯ ಅಂತ. ಅದು ನಾನು ಮಾಡಿದ ಉಪ್ಪಿಟ್ಟು ನನಗೆ ಓವರ್ ಆಕ್ಟಿಂಗ್ ಅಂತ ನೋಡಿ ಹಾಕ್ತಾಳೆ.
ನಮ್ಮ ಮನೇಲಿ ಉಪ್ಪಿಟ್ಟು ಇವತ್ತು ಬೆಳಗ್ಗೆ 4 ಗಂಟೆಗೆಲ್ಲ ಎದ್ದು ಪೂಜೆ ಎಲ್ಲ ಮಾಡಿಬಿಟ್ಟು ಆರಾಮಾಗಿ ಇವತ್ತು ಸಿಟಿ ಮಾರ್ಕೆಟ್ KR ಮಾರ್ಕೆಟ್ ಗೋಯಿಂಗ್. ರಾಯರಿಗೆ ಹೂವೆಲ್ಲ ತರಬೇಕಲ್ವ, ಅದಕ್ಕೆ ನನ್ಗ ನೋಡಿ ಯಪ್ಪ ಎಷ್ಟೋ ವರ್ಷಗಳಾಯ್ತು ನನ್ನ ಮಗಳ ಥರ ಕೊಟ್ಟು ನನಗೆ. ನಾನು ಇಷ್ಟೊತ್ತಿಗೆ ನಾಷ್ಟ ಮಾಡೋದಿಲ್ಲ. ನಾನು ಏನಕ್ಕೆ 4 ಗಂಟೆಗೆ ಎದ್ನಲ್ಲ ಒಂಥರ ಸುಸ್ತಾಗುತ್ತೆ, ಅದಕ್ಕೆ ಇವತ್ತು ಬೇಗ ನಾಷ್ಟ ಮಾಡಿಬಿಟ್ಟು KR ಮಾರ್ಕೆಟ್ಗೆ ಹೋಗ್ತೀನಿ. ನಾಳೆ ಗುರುವಾರ ರಾಯರಿಗೆಲ್ಲ ಹೂವು ತರಬೇಕಲ್ಲ, ಅದಕ್ಕೆ ನೋಡಿ ಉಪ್ಪಿಟ್ಟು ಬಿಸಿ ಬಿಸಿ. ನಾವು ಉಪ್ಪಿಟ್ಟಿಗೆಲ್ಲ ಕಡ್ಲೆ ಬೀಜ ಹಾಕಲ್ಲ. ನಮ್ಮ ಅಮ್ಮಂಗೆ ಹೇಳಿದೆ ಫುಲ್ ಪ್ಲೇನ್ ಮಾಡು. ನಮ್ಮ ತರಕಾರಿ ಉಪ್ಪಿಟ್ಟೆಲ್ಲ ಮಾಡ್ತಾರೆ, ಸಖತ್ತಾಗಿರುತ್ತೆ. ಆದರೆ ನಂಗೆ ಅಷ್ಟಾಗಲ್ಲ, ಪ್ಲೇನ್ ಇಷ್ಟ ಆಗುತ್ತೆ. ಬರೀ ಈರುಳ್ಳಿ ಅಷ್ಟೇ, ಕಡಲೆಬೇಳೆ, ಕರಿಬೇವು, ಹಸಿಮೆಣಸಿನ್ಕಾಯಿ, ಸಾಸಿವೆ ಅಷ್ಟೇ ಇರಬೇಕು. ಸಖತ್ತಾಗಿರುತ್ತೆ ಅದು. ಒಂಥರ ನಮ್ಮ ಅಪ್ಪನ ಸಖತ್ ಇಷ್ಟ, ಫೇವ್ರೆಟ್ ಅವ್ರಿಗಿದು. ಫುಲ್ ಮಳೆ ಬರೋ ಥರ ಆಗಿದೆ. ಆ್ಯಂಡ್ ಇನ್ನೊಂದೇನು ಅಂದರೆ, ನಾನು ಕೃಷ್ಣನ್ ವಿಡಿಯೋ ಮಾಡಿದ್ದೆ ಅಲ್ವಾ, ಅದರಲ್ಲಿ ಫಸ್ಟ್ ಪಾರ್ಟು ಮೇಕಪ್ ಇರುತ್ತೆ, ಸೆಕೆಂಡ್ ಪಾರ್ಟು ಮೇಕಪ್ ಇರಲ್ಲ. ಆ್ಯಕ್ಚುಲಿ ಕಾನ್ಸೆಪ್ಟೇ ಹಾಗೆ, ಮೇಕಪ್ ಇಲ್ದೇ ಮಾಡೋ ಅಂಥದ್ದು. ನಾನು ಬರೀ ಅದಕ್ಕೆ ಮೇಕಪ್ ಎಲ್ಲ ತೆಗೆದ್ಬಿಟ್ಟು ತಿಲಕ ಒಂದು ಇಟ್ಕೊಂಡು ನಾನು ಶೂಟ್ನ ಮಾಡಿದ್ದು. ಅದರಲ್ಲೂ ಒಂದು 3-4 ಜನ ಹೇಳಿದ್ರು ಮೇಕಪ್ ಹಾಕೊಳ್ಬೇಕಿತ್ತು, ನಿನ್ನ ಮಾರ್ಕ್ಸ್ ಎಲ್ಲ ಕವರ್ ಮಾಡ್ಕೊಳ್ಬೇಕಿತ್ತು ಅಂತ. ಐ ಡೋಂಟ್ ಥಿಂಕ್ ಸೊ. ಆ ಒಂದು ಎಮೋಷನ್ಗೆ ಮೇಕಪ್ ಬೇಕು ಅಂತ ಅಂದ್ಬಿಟ್ಟು, ಬಿಕಾಸ್ ನಾನು ಎಷ್ಟೊಂದು ಅಲ್ಟಿಮೇಟ್ ವಿಡಿಯೋಸ್ನೆಲ್ಲ ನೋಡಿದ್ದೀನಿ, ಎಲ್ಲರೂ ಸೆಕೆಂಡ್ ಪಾರ್ಟ್ಗೆ ಮೇಕಪ್ ತೆಗ್ದಿಲ್ಲ. ಇದೆ ಮೇಕಪ್ ಎಲ್ಲ ಹಂಗೆ ಇದೆ, ಬರೀ ಇದೊಂದು ಬೊಟ್ಟೊಂದು ಚೇಂಜ್ ಮಾಡಿ ತಿಲಕ ಮಾತ್ರ ಇಟ್ಕೊಂಡಿದ್ದಾರೆ. ಐ ನೆವರ್ ಫೆಲ್ಟ್ ದ್ಯಾಟ್ ಇದರಲ್ಲಿ ಎಮೋಷನ್ ಇದೆ ಅಂತ ನಂಗೆ ನಿಜವಾಗ್ಲೂ ಅನ್ಸಿಲ್ಲ. ವಿಡಿಯೋ ಮೇಕಿಂಗ್ ಮಾತ್ರ ಅಲ್ಟಿಮೇಟ್ ಆಗಿ ಬಂದಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಆ ಎಮೋಷನ್ಸ್ ಅವ್ರು ಕ್ಯಾರಿ ಮಾಡಿಲ್ಲ. ನಾನು ಮಾಡಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ, ನನಗೆ ಏನು ಅನ್ನಿಸ್ತು ಅದನ್ನು ನಾನು ಮಾಡಿದ್ದೀನಿ. ಆ ಒಂದು ಕಾನ್ಸೆಪ್ಟ್ಗೆ, ಆ ಒಂದು ಎಮೋಷ್ನಲ್ ಆಗಿರೋಂಥ ಒಂದು ಇದಕ್ಕೆ ಮೇಕಪ್ ಬೇಡ ಅಂತ ನನಗೆ ಅನ್ನಿಸ್ತು. ಅದಕ್ಕೆ ನಾನು ಮೇಕಪ್ ಮಾಡ್ಕೊಂಡಿಲ್ಲ. ಎಂಡಿಂಗ್ ಹೇಳ್ದೆ ಅಂತ ಬೇಜಾರು ಮಾಡ್ಕೋಬೇಡಿ, ಬಿಕಾಸ್ ಅದಕ್ಕೆ ಮೇಕಪ್ ಅವಶ್ಯಕತೆ ಇಲ್ಲ. ಅದಕ್ಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ. ಪಾಪ ನೀವು ಹೇಳಿದ್ದು ನಂಗೆ ಅರ್ಥ ಆಗುತ್ತೆ. ಕೆಲವ್ರಿಗೆ ಫುಲ್ಲು ಕ್ಲೀನ್ ಆಗಿರ್ಬೇಕು ಅಂತ ಅನ್ಕೊಳ್ತಿರ್ತಾರಲ್ಲ, ಅಂಥವ್ರಿಗೆ ಆ ಥರ ಅನ್ಸುತ್ತೆ. ಬಟ್ ನನಗೇನೋ ಆ ಥರ ಅನ್ಸಿಲ್ಲ, ಮೇಕಪ್ ಬೇಕು ಅಂತ ಅನ್ಸಿಲ್ಲ ಆ ಒಂದು ಪೋರ್ಷನ್ಗೆ. ಅದಕ್ಕೆ ನಾನು ಮೇಕಪ್ ಅಪ್ಲೈ ಮಾಡಿಲ್ಲ. ಇರೋ ಬರೋ ಮೇಕಪ್ ಎಲ್ಲಾನು ತೆಗೆದ್ಬಿಟ್ಟೆ, ಈವನ್ ಮಸ್ಕರಾ ಸಹಿತ ನಾನು ತೆಗೆದ್ಬಿಟ್ಟಿದ್ದೆ. ಸೊ ಗೈಸ್, ನಮ್ಮಮ್ಮ ಇಲ್ಲ, ಮಾರ್ಕೆಟ್ಗೆ ಹೋಗಿದ್ದಾರೆ ಹೂವು ತೊಗೊಂಬರೋದಕ್ಕೆ ಅಂತ. ನಮ್ಮಮ್ಮ ಏನಾದ್ರು ತರಿಸ್ಕೊಂಡು ತಿನ್ನು ಅಂತಂದ್ರು. ಸೊ ಆ ಚಾನ್ಸ್ನ ಯಾಕೆ ಮಿಸ್ ಮಾಡಬೇಕು ಅಂದ್ಬಿಟ್ಟು ಟ್ಯಾಕೋ ಬೆಲ್ಲಿಂದ ಟ್ಯಾಕೋ, ಆಬ್ವಿಯಸ್ಲಿ ಟ್ಯಾಕೋ ತರಿಸ್ಕೊಂಡಿದ್ದೀನಿ. ಅಯ್ಯೋ ಚೆನ್ನಾಗಿದೆ. ಸಿನಮನ್ ರೋಲ್, ನೋಡಿ ಎಷ್ಟು ಹುಷಾರಾಗಿದೆ ಅಂದ್ರೆ ಒಂದೇ ಒಂದು ಟಾಕೋ ತರಿಸ್ಕೊಂಡಿದ್ದೀನಿ. ಅವತ್ತಂತೂ ಗಾಬರಿ ಆಗೋದೇ ನನಗೆ, ಇದು ಆ ಟಾಕೋ ಕೊಟ್ಬಿಟ್ಟಿದ್ರಲ್ಲ ಅಂತಂದ್ರೆ. ಲಾಸ್ಟ್ ಟೈಮ್ ಏನು ತರಿಸ್ಕೊಂಡೆ ಅದೇ ಟ್ಯಾಕೋನೆ, ಆದರೆ ಒಂದೇ ಒಂದು ಒಂದ್ಸತಿ ಇತ್ತು. ನನಗೆ ಟ್ಯಾಕೋಸಲ್ಲಿ ಏನು ತುಂಬ ಇಷ್ಟ ಆಗುತ್ತೆ ಅಂದರೆ ಬೀನ್ಸ್, ರೆಡ್ ಬೀನ್ಸ್ ಏನು ಬರುತ್ತೆ ತುಂಬ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ದಿ ಕೂಡ ಅದು. ಇದು ವೀಟ್ ಟ್ಯಾಕೋ, ಓಕೆನಾ. ಕೋಕ್ ಬಂದು 0 ಕೋಕ್. ತಿಂತಾರದೇ ಜಂಕು, ಅದರಲ್ಲೂ ನಾನು ಇದನ್ನು ಹುಡುಕ್ತಾ ಇದ್ದೀನಿ. ನೋಡಿದ್ರ ಹೀಗೆ. ಲೆಟ್ಸ್ ಸ್ಟಾರ್ಟ್. ನನಗೆ ಇಲ್ಲಿತ್ಕೊಂಡು ಬ್ಲಿಂಕಿಟು, ಜೆಪ್ಟೋ, ಜೊಮ್ಯಾಟೊ ಎಲ್ಲ ಮಾಡೋಕೆ ತುಂಬ ಖುಷಿ ಆಗುತ್ತೆ. ಯಾಕೆ ಗೊತ್ತಾ, ಹಿಂಗೋಗಿ ಹಿಂಗೆ ತೊಗೊಂಬರ್ಬೋದು. ಅದೇ ಆ ಮನೇಲಿ ಆದರೆ 10 ಇಳಿದು ಹೋಗೋಷ್ಟೆಲ್ಲ ತಲೆ ಕೆಟ್ಟೋಗಿರುತ್ತೆ. ಅದಕ್ಕೆ ನಾನು ಎಷ್ಟೋ ಸತಿ ಸ್ಕಿಪ್ಪೇ ಮಾಡಿದ್ದೀನಿ, ಆರ್ಡ್ರೇ ಮಾಡ್ಕೊಳ್ಳಲ್ಲ. ಯಾರು ಹೋಗ್ತಾರಪ್ಪ ಕೆಳಗಡೆ, ನಮ್ಮ ಎಷ್ಟೋ ಸತಿ ಇಲ್ಲಿ ಬಂದಾಗ ಇಲ್ಲೇ ಆರ್ಡ್ರ್ ಮಾಡ್ಕೊಂಡು ಹೊಟ್ಟೋಗಿರೋದು ಉಂಟು. ಆ ಒಂದು ಇನ್ನರ್ ಫೀಲಿಂಗ್ ಇರುತ್ತೆ ಗೊತ್ತಾ, ಅದೆಷ್ಟು ಖುಷಿ ಆಗುತ್ತೆ ಅಂದರೆ ಆಹಾ ಅಂತ ಅನ್ಸುತ್ತೆ. ಚೈತ್ರ ನೋಡಿದ್ರೆ ಸಖತ್ ರೇಗಿಸ್ತಾಳೆ ಪಕ್ಕ.
ಇವತ್ತು ಡೇನ್ ಮೇಲೆ ಇರ್ತಾರಲ್ಲ ವಾಟ್ ಐ ಇಟ್ ಇನ್ ಡೇ ತರ ಇದೆ. ಸರಿ ಗೈಸ್, ನಾನು ತಿನ್ಬಿಟ್ಟು ಸಿಗ್ತೀನಿ, ಬಾಯ್ ಅಂತ ತುಂಬ ಆಸೆಪಟ್ಟು ನಮ್ಮ ಅಮ್ಮಂಗೆ ಹೇಳ್ತಾ ಇದ್ದೆ. ಅದಕ್ಕೆ ನಮ್ಮಮ್ಮ ಫ್ರಿಜ್ಜಲ್ಲಿದ್ದ ತಿನ್ನು ಅಂದರು. ಸರಿ ತಡಿ ಅಂತ ಫ್ರಿಜ್ ಓಪನ್ ಮಾಡೋಕ್ಕೆ ಬಂದರೆ ನಮ್ಮ ಅಮ್ಮನ ಪ್ರಕಾರ ಇದೆ ಮೋಮೋಸು. ಎಷ್ಟು ಕ್ಯೂಟಾಗಿದೆ ನೋಡಿ ಇದು. ಅಯ್ಯೋ, ಇದೊಂದು, ಆಮೇಲೆ ಇದೇನೋ ತಂದಿಟ್ಟಿದ್ದಾರೆ, ಇದೊಂದು, ಇದು ಸಖತ್ ಕ್ಯೂಟಾಗಿದೆ. ಇದೆಲ್ಲ ಮೀಶೋಯಿಂದ ತರಿಸ್ಕೊಂಡಿದೆ ಅಂತ ನಮ್ಮಮ್ಮ ಹೇಳ್ತಾ ಇದ್ರು. ಆ್ಯಂಡ್ ಇದು ನೋಡಿ ಅಷ್ಟೇ. ಆಮೇಲೆ ಇದೊಂದು ಇಟ್ಟಿದ್ದಾರೆ, ಅವಾಗ ರೇಗಿಸ್ತಿರ್ತಾರೆ, ಚಪ್ಪಲಿ ಹೊಡಿತೀನಿ, ಫ್ರಿಜ್ಜಲ್ಲಿ ಇದೆಲ್ಲ ಚಪ್ಪಲಿ ಹೊಡಿತೀನಿ ಅಂತ ಹೇಳ್ತಾರೆ, ಅದಿದೆ ಚಪ್ಪಲಿ. ಆ್ಯಂಡ್ ಸಂಜೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ, ಅದಕ್ಕೆ ನೇಲ್ ಪಾಲಿಶ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ. ಈ ಮನೇಲಿದ್ದರೆ ನಾನು ಒಂದು ಕೆಲಸ ಮಾಡಲ್ಲ ಆಯಿತಾ. ನಮ್ಮಮ್ಮ ಅಕಸ್ಮಾತ್ ಯಾವ್ದಾದ್ರು ಕೆಲಸಕ್ಕೆ ಹೋದರೆ ಮಾತ್ರ ಕಸ ಗುಡಿಸಿ ಪಾತ್ರೆ ತೊಳೆದು ಮನೆ ಒರೆಸ್ತೀನಿ. ಅದು ಬಿಟ್ಟರೆ ಅಲ್ಲಾಡೋದೇ ಇಲ್ಲ, ರೂಮಲ್ಲೇ ಇರ್ತೀನಿ ನಾನು. ನಮ್ಮ ಅಮ್ಮನೇ ಪಾಪ ಎಲ್ಲ ಕೆಲಸ ಮಾಡ್ತಾರೆ. ಇವತ್ತು ನನಗೇನಂತ ಕೆಲಸ ಇರಲಿಲ್ಲ, ಯಾಕಂದರೆ ನಮ್ಮ ಅಮ್ಮನೇ ಬೆಳಗ್ಗೆ ಎಲ್ಲ ಮಾಡಿಟ್ಬಿಟ್ಟು ಹೋಗಿದ್ರು. ನಾನು ಬರೀ ಎದ್ದು ಒಂದು ಆಮ್ಲ ಜ್ಯೂಸ್ನ ಕುಡಿದು ಒಂದು ಸ್ವಲ್ಪ ಕಿಚನ್ ಕ್ಲೀನ್ ಮಾಡಿಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ. ಅದ್ರ ಮಧ್ಯೆ ಆದರೂ ಕೆಲಸ ಹೇಳಿದ್ರೆ ಮಾತ್ರನೇ ಮಾಡೋದು, ಇಲ್ಲಾಂದರೆ ಏನೂ ಮಾಡಲ್ಲ ಕೊಂಡ್ರು. ಅದೇನೋ ಆಗ್ಬಿಟ್ಟಿದೆ ನನಗೆ. ಆ್ಯಂಡ್ ನನಗೆ ಕೈಯಲ್ಲಿ ಈ ಥರ ಎಲ್ಲ ಸಿಪ್ಪೆ ಅಂತೀನಿ, ಈ ಚರ್ಮ ಎಲ್ಲ ಫುಲ್ ಸಿಪ್ಪೆ ಥರ ಸುಲಿತಾ ಇರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ, ಫುಲ್ ಉರಿಯುತ್ತೆ, ನೋವುತ್ತೆ, ಬರ್ತಾನೆ ಇರುತ್ತೆ ಚರ್ಮ. ಅದಕ್ಕೆ ಏನಾದರೂ ಸೊಲ್ಯೂಷನ್ ಇದ್ದರೆ ಹೇಳಿ ನನಗೆ ಆಯಿತಾ. ಸೊ ಹಾಗಾಗಿ ಏನೂ ಕೆಲಸ ಇರಲಿಲ್ವಲ್ಲ ಅಂತ ನೇಲ್ ಪಾಲಿಶ್ ಚೇಂಜ್ ಮಾಡ್ಕೊಳ್ತಿದ್ದೆ. ನನಗೆ ಯಾಕೋ ಇಷ್ಟ ಆಗಿಲ್ಲ, ಆವಾಗ ಇಷ್ಟ ಆಯಿತು ಅಷ್ಟೇ, ಅದಾದಮೇಲೆ ನನಗೆ ಇಷ್ಟ ಆಗಿಲ್ಲ, ಅದನ್ನು ಚೇಂಜ್ ಮಾಡಿಬಿಡ್ತೀನಿ ನಾನು. ಆ್ಯಂಡ್ ಪ್ಯಾಂಪರ್ ರುಟೀನ್ ಮಾಡ್ತಾ ಇದ್ದೀನಿ. ಹೇಗೆ ಅಂದರೆ ಒಂದೇ ದಿವಸ ಮಾಡ್ತಾಯಿಲ್ಲ, ಬಿಕಾಸ್ ಒಂದೇ ದಿವಸ ಫುಲ್ ಬರ್ಡನ್ ಥರ ಆಗಿಬಿಡುತ್ತೆ ನನಗೆ. ಅದಕ್ಕೆ 3-4 ಡೇಸ್ಗೆ ನಾನು ಇದು ಮಾಡ್ಕೊಂಡಿದ್ದೀನಿ, ಡಿವೈಡ್ ಮಾಡ್ಕೊಂಡಿದ್ದೀನಿ. ಇವತ್ತು ಇದನ್ನು ಮಾಡೋಣ, ನಾಳೆ ಇದನ್ನು ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಅದು ಬರುತ್ತೆ, ವೆಯ್ಟ್ ಮಾಡಿ. ಆ್ಯಂಡ್ ನೈಟ್ ಊಟಕ್ಕೆ ನಾನು ಟೊಮೊಟೊ ಗೊಜ್ಜು, ಸೌತೆಕಾಯಿ ಮತ್ತು ರೈಸು, ನಮ್ಮ ಅಮ್ಮಂಗೆ ಬಿರಿಯಾನಿ ಆರ್ಡ್ರ್ ಮಾಡಿಕೊಟ್ಟಿದ್ದೆ. ಅವರು ಮಧ್ಯಾಹ್ನದಿಂದ ಕೇಳ್ತಾಯಿದ್ರು ಆರ್ಡ್ರ್ ಮಾಡು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ನಾನು ಇವಾಗ ಅವ್ರಿಗೆ ಬಿರಿಯಾನಿ ಆರ್ಡ್ರ್ ಮಾಡಿಕೊಟ್ಟು, ನಾನು ರೈಸು, ಸೌತೆಕಾಯಿ, ಟೊಮೊಟೊ ಗೊಜ್ಜು ಮತ್ತು ಬಿಂಗೋ ಚಿಪ್ಸು. ಇದು ನಂಗೆ ಫೇವ್ರೇಟ್ ಆಯ್ತಾ, ಈ ಬಿಂಗೋ ಚಿಪ್ಸು ಎಲ್ಲ ಊಟಕ್ಕೂ ಇರುತ್ತೆ, ಚೆನ್ನಾಗಿರುತ್ತೆ ಒಂಥರ. ಅಕಸ್ಮಾತ್ ಏನಾದರೂ ಊಟ ಸಪ್ಪೆ ಆಯಿತು ಅಂದರೆ ಇದು ಸಾಕು. ಟ್ಯಾನ್ ಆಗಿದ್ದೀನಿ ಗಾಯ್ಸ್. ತಡಿ ಎಣ್ಣೆ ಇಟ್ಕೊಂಡು ಕೊಡ್ತೀನಿ, ಕೊಡ್ಲ ಇವಾಗ್ಲೇ ತಲೆಗೆ ಎಣ್ಣೆ ಇಟ್ಕೋತೀನಿ ಗಾಯ್ಸ್ ಇವಾಗ, ಬಿಕಾಸ್ ಬೆಳಗ್ಗೆ ಸ್ನಾನ ಮಾಡ್ಬೇಕು. ಅದಕ್ಕೆ ನಮ್ದು ನೈಕಾ ಪಾರ್ಸೆಲ್ ಬಂದಿದೆ, ಇನ್ನೂ ಬರಬೇಕು. ಫುಲ್ ದೊಡ್ಡ ವಿಡಿಯೋ ಮಾಡ್ತೀನಿ. ಫಸ್ಟ್ ಟೈಮ್ ಎವರ್ ನಾನು ಜಾಸ್ತಿ ನೈಕಾದಲ್ಲಿ ಆರ್ಡರ್ ಮಾಡಿದ್ದು, ಇದೇ ಮೊದಲನೇ ಸತಿ. ಆಗಸ್ಟ್ 2 ಬರುತ್ತಂತೆ. ಸೊ ಆಗಸ್ಟ್ 2 ಬಂದಾಗ ಬಂದಿದ್ದು ನೆಕ್ಸ್ಟ್ ಡೇನೆ ನಾನು ಎಲ್ಲ ಫುಲ್ ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಎಲ್ಲ ಬರಲಿ ಒಟ್ಟಿಗೆ. ಆ್ಯಕ್ಚುಲಿ ಡಿಲೇ ಆಗಿದೆ, 27ನೇ ತಾರೀಕೆ ಬರಬೇಕಿತ್ತು, ಇನ್ನೂ ಬಂದೇ ಇಲ್ಲ. ಸೇಲ್ ನಡೀತಿತ್ತಲ್ಲ, ಅದಕ್ಕೆ ಡಿಲೇ ಆಗಿದೆ ಅಂತ ಅಂದ್ಬಿಟ್ಟು ಕಸ್ಟಮರ್ ಕೇರ್ ಕಾಲ್ ಮಾಡಿದಾಗ ಹೇಳಿದ್ರು. ಸೊ ಇವತ್ತೇ ಬಾಕ್ಸ್ ಬಂದಿರೋದು. ಸೊ ಇವಾಗ ಎಣ್ಣೆ ಇಟ್ಕೊಳ್ಳೋಣ. ನಮ್ಮಮ್ಮ ನೋಡಿ ಐಸ್ ಇದಕ್ಕೆ ಎಣ್ಣೆ ಹಾಕಿಟ್ಟಿದ್ದಾರೆ. ನಮ್ಮಮ್ಮ ಎಣ್ಣೆ ಕಾಯಿಸಿದ್ದಾರೆ. ನೀವು ನೋಡಿಲ್ಲ ಅಂದರೆ ನಮ್ಮ ಅಮ್ಮನ ಪೇಜ್ ಕೆಳಗೆ ಟ್ಯಾಗ್ ಮಾಡಿರ್ತೀನಿ, ಹೋಗಿ ಹೇರ್ ಆಯಿಲ್ ಅಂತ ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಹೇರ್ ಗ್ರೋತಿಗೆ. ನಾನು ಈ ಸತಿ ಮಾಡ್ಕೊಂಡಿಲ್ಲ, ಮಾಡ್ಕೋಬೇಕು. ಅಮ್ಮನೇ ಮಾಡಿಟ್ಟಿದ್ದಾರೆ, ಅದನ್ನ ಯೂಸ್ ಮಾಡ್ತೀನಿ ಈಗ. ನಾನು ವಾರದಲ್ಲಿ 2 ಸತಿ ತಲೆಗೆ ಎಣ್ಣೆನ ಹಚ್ತೀನಿ. ಅಕಸ್ಮಾತ್ 1 ಸತಿ ಸ್ಕಿಪ್ ಆಯಿತು ಅಂದರೆ ಆ ಸ್ಕಿಪ್ ಆಗಿರೋ ಜಾಗಕ್ಕೆ ರೋಸ್ಮೆರಿ ವಾಟರ್ನ ಅಪ್ಲೈ ಮಾಡ್ತೀನಿ, ಮಿಸ್ ಮಾಡೋದೇ ಇಲ್ಲ. ಸೊ ಇದೆರಡು ತುಂಬಾ ಇಂಪಾರ್ಟೆಂಟ್. ಕೆಲವೊಂದು ಸರ್ತಿ ಏನಾಗ್ಬಿಡುತ್ತೆ ಅಂದರೆ ನನ್ನ ಮೈಂಡ್ ಸರಿ ಇಲ್ಲ ಅಂದಾಗ ಮಾತ್ರನೇ ತಂದು ಎಲ್ಲ ಸ್ಕಿಪ್ ಮಾಡಿಬಿಟ್ಟಿರ್ತೀನಿ. 10 ದಿವಸ ಆದರೂ ಎಣ್ಣೆ ಹಚ್ಚಿರಲ್ಲ, ರೋಸ್ಮೆರಿ ವಾಟರ್ ಹಾಕಿರಲ್ಲ, ಏನೂ ಮಾಡಿರಲ್ಲ. ಇಲ್ಲಾಂದರೆ ಎಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡ್ತೀನಿ. ಸ್ಕಿನ್ ಕೇರು ಮಾಡ್ಕೊಳ್ಳಲ್ಲ ಆಯಿತಾ ನಾನು. ಅಂದರೆ ನನಗೆ ಹೋಗ್ಬಿಡ್ತು, ನನ್ನ ತಲೆಗೆ ಏನಾದರೂ ಭೂತ ಕೂತ್ಬಿಡ್ತು ಅಂದರೆ ಅವತ್ತೇನು ಮಾಡೋದೇ ಇಲ್ಲ. ಅವತ್ತು ಅಂತಲ್ಲ, ಅದು ಹೋಗೋವರೆಗೂ ಏನೂ ಮಾಡಲ್ಲ. ಆ ಥರದವಳು ನಾನು. ಹಂಗೆ ಆಗ್ತಿರುತ್ತೆ, ಏನೂ ಮಾಡೋಕ್ಕಾಗಲ್ಲ. ನೀಟಾಗಿ ತಲೆಗೆ ಎಲ್ಲ ಎಣ್ಣೆ ಹಚ್ಕೊಂಡೆ. ಈವನ್ ನಾನು ಹೇರ್ ಲೆಂತಿಗೂ ನಾನು ಆಯಿಲ್ನ ಅಪ್ಲೈ ಮಾಡ್ತೀನಿ. ಕೆಲವೊಬ್ರು ಹೇಳ್ತಾರೆ ಅಪ್ಲೈ ಮಾಡಬಾರ್ದು, ಡ್ರೈ ಆಗಿಬಿಡುತ್ತೆ ಅಂತ. ಬಟ್ ನನಗೆ ಯಾವತ್ತೂ ಆ ಥರ ಆಗಿಲ್ಲ. ಅದಕ್ಕೆ ನಾನು ಎಂಡ್ಸು, ಲೆಂತು ಎಲ್ಲ ಕಡೆ ನೀಟಾಗಿ ನಾನು ಅಪ್ಲೈ ಮಾಡ್ತೀನಿ. ಶ್ಯಾಂಪು ಜಾಸ್ತಿ ಖರ್ಚಾದರೂ ಪರವಾಗಿಲ್ಲ, ಎಣ್ಣೆ ಮಾತ್ರ ಕರೆಕ್ಟಾಗಿ ಹಚ್ತೀನಿ. ನಮ್ಮ ಮನೇಲಿ ಒಂದು ಲಿಪ್ ಬಾಮ್ ಇಲ್ಲ ಗೈಸ್, ಎಷ್ಟು ಇಟ್ಟಿರ್ತೀನಿ ಗೊತ್ತಾ. ಅಷ್ಟೇ ಅಲ್ಲಿದ್ರೆ ತಾನೇ ಹುಡ್ಕಕ್ಕೆ. ಎಷ್ಟು ಹುಡುಕಿದೀನಿ ಹೇಳು. ಲಿಪ್ ಬಾಮು ಇಲ್ಲ ಗೈಸ್, ಅದಕ್ಕೆ ಲಿಪ್ ಆಯಿಲ್ ಯೂಸ್ ಮಾಡ್ತೀನಿ, ಸ್ಯಾಮದು. ಇನ್ನೇನು ಮಾಡೋದು. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತು ಏನೆಲ್ಲ ಸಾಧ್ಯ ಆಯಿತು ಅಷ್ಟನ್ನು ಶೂಟ್ ಮಾಡಿದ್ದೀನಿ.
ಆ್ಯಂಡ್ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಆಯಿತಾ. ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಾಯ್.